ಸಾರಿ ಕೇಳ್ಬೇಕು ಅಂದಾಗ ಸುಮ್ನೆ ಬರ್ದ ಅಲ್ಲೇ ನಿಂತಿದ್ದ. ಶ್ರೇಷ್ಠ, ಆದಿಬ್ರು ಮಾತಾಡ್ತಾ ಇರ್ಬೇಕಾದ್ರೆ ಬರೋದು ಎಷ್ಟು ಚೆನ್ನಾಗಿರತ್ತೆ ಹೇಳು. ನಿನ್ ಬ್ರದರು ಭಾಗ್ಯನ ಹತ್ರ ಸಾರಿ ಕೇಳಿಸ್ತಾರೆ ಅಂದ್ರೆ ನಮ್ಗೆ ಅವಮಾನ ಮಾಡಿ ಕಳ್ಸಿದ್ರು. ನಮ್ ಮಾಡಿದ ತಪ್ಪು ಅಂತ ಹೇಳ್ತಾ ಇದಾರೆ. ಎಲ್ಲ ಆಗಿದ ಎಮ್ಮೆ ಭಾಗ್ಯದಿಂದ. ಏನ್ ತಾಂಡವ್ರೆ ನಿಮ್ ಸಮಸ್ಯೆ? ಅದು ನಾನ್ ನಿನಗ್ ಕೇಳ್ಬೇಕು. ನನ್ ಏನ್ ಮಾಡಕ್ ಹೋದ್ರು ಅಡ್ಡ ಬರ್ತೀಯಲ್ಲ. ಅಯ್ಯೋ, ಈಗ ನಾನ್ ಏನ್ ಮಾಡ್ದೆ ಅಂತ ಹೀಗೆಲ್ಲ ಮಾತಾಡ್ತಿದೀರಿ? ಯಾಕೆ ಏನ್ ಮಾಡ್ದೆ ಅಂತ ನಿನಗ್ ನೆನ್ಪಿಲ್ವಾ? ನನ್ ಪಾಡಿಗ್ ನಾನ್ ನನ್ ಜೀವನ ನನ್ ಕೆಲ್ಸ ಅಂತ ಮಾಡ್ಕೊಂಡಿದ್ದೆ. ಬಟ್ ನೀನ್ ಏನ್ ಮಾಡ್ದೆ? ಅಲ್ಲಿ ಬಂದು ನಮ್ ಬಾಸ್ಗೆ ತಲೆ ಕೆಡ್ಸ್ದೆ. ನನ್ ಕೆಲ್ಸ ಹೋಯ್ತು. ಆಮೇಲೆ ಬಾಸ್ಗೆ ಕಾಲ್ ಮಾಡ್ಬಿಟ್ಟು ನನ್ ಕೆಲ್ಸ ವಾಪಸ್ ಕೊಟ್ರೆ, ಓ ಅದ್ ನಾನೇ ಕೊಟ್ಟಿದ್ ಭಿಕ್ಷೆ ಅಂತ ಊರೆಲ್ಲ ಹೇಳ್ಕೊಂಡ್ ಬಂದೆ. ಎಲ್ರ ಮುಂದೆ ನನ್ನ ಸಣ್ಣವನಾಗಿ ಮಾಡ್ದೆ. ಇವಾಗ ಎಲ್ಲ ಹಾಳಾಗೋಗ್ಲಿ ಅಂತ ಬಿಸ್ನೆಸ್ ಸ್ಟಾರ್ಟ್ ಮಾಡೋದಕ್ಕೆ ಬಂದಿದ್ದೀನಿ. ಇಲ್ಲಿ ನೋಡಿದ್ರೆ ಇಲ್ಲಿಗೂ ಬಂದು ಒಕ್ಕರ್ಸ್ಕೊಂಡಿದ್ಯಾ. ಅಲ್ಲ, ಈಗ ನೀವ್ ಯಾವ ವಿಷಯದ ಬಗ್ಗೆ ಮಾತಾಡ್ತಿದೀರಿ ಅಂತ ನನಗೆ ಅರ್ಥ ಆಗ್ತಿಲ್ಲ. ಅಯ್ಯೋ ಪಾಪ, ತುಂಬಾ ಸಣ್ಣ ಮಗು, ಏನ್ ಮಾಡ್ತಿದ್ಯಾ ಅಂತ ಗೊತ್ತೇ ಆಗ್ತಿಲ್ವೇನೋ. ಅಯ್ಯೋ ನೋಡಿ, ನನಗ್ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ನೀವ್ ಹೀಗ್ ರಸ್ತೆ ಬದಿಲಿ ನಿಲ್ಲಿಸ್ಕೊಂಡು ನನ್ ಮೇಲೆ ಕಿರ್ಚಾಡೋದ್ರಲ್ಲಿ ಯಾವ ಪ್ರಯೋಜನನೂ ಇಲ್ಲ. ನೋಡು, ನಿನಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತು ಅನ್ನೋ ವಿಷಯ ನನಗ್ ಗೊತ್ತು. ನಾನು ಆದಿ ಬ್ರದರ್ ಬಿಸ್ನೆಸ್ ಮಾಡೋ ವಿಷಯ ನಿನಗ್ ಗೊತ್ತು. ಮಧ್ಯದಲ್ಲಿ ಬಂದು ಕಡ್ಡಿ ಅಲಾಡ್ಸೋ ಪ್ಲಾನ್ ತಾನೇ ನಿಂದು. ಅಯ್ಯೋ, ಆ ತರ ಎಲ್ಲ ಏನು ಇಲ್ಲ. ನೀವ್ ಸುಮ್ನೆ ಸಾಕ್ ಸುಮ್ನಿರೆ. ನನ್ ಮುಂದೆ ಈ ತರ ಎಲ್ಲ ನಾಟಕ ಆಡ್ಬೇಡ. ನೋಡು, ಆದಿ ಬ್ರದರ್ ಹತ್ರ ಹೋಗ್ಬಿಟ್ಟು ನಾನು ನಮ್ಮ ಅತ್ತೆ ಮಾವ ಅಂತ ಏನೇನೋ ನಾಟಕ ಮಾಡ್ಬಿಟ್ಟು ಈ ಪ್ರಾಜೆಕ್ಟ್ ನನ್ನ ಕೈ ಬಿಡೋ ತರ ಮಾಡ್ಬೇಡ. ಇನ್ನೊಬ್ರು ತಟ್ಟೆಲಿರೋ ಅನ್ನನ ಕಿತ್ಕೊಳ್ಳೋ ಅಷ್ಟು ಕಟ್ಕಿ ನಾನಲ್ಲ. ಅಲ್ಲ ಅಂದ್ರೆ ದಯವಿಟ್ಟು ಇದರಿಂದೆಲ್ಲ ದೂರ ಇದ್ಬಿಡು. ನೀನು ನಮ್ಮಮ್ಮ ಕುಸುಮಾಂಬೆ ಎಲ್ಲಾರು ಸೇರಿ ಅವ್ರ ತಲೆ ಕೆಡಿಸ್ತೀರಾ ಅಂತ ಭಯ ಆಗ್ತಿದೆ ನನ್ಗೆ. ನೋಡು ಭಾಗ್ಯ, ನೀ ತುಂಬಾ ಇನ್ನೋಸೆಂಟ್ ಅಂತ ನಾಟಕ ಮಾಡಿ ನಮ್ಮ ಅಪ್ಪ ಅಮ್ಮ ನನ್ನ ಮಕ್ಳನ್ನ ನನ್ನಿಂದ ಕಿತ್ಕೊಂಡಿದ್ಯಾ. ಇವಾಗ ಅಣ್ಣನ ಸ್ಥಾನದಲ್ಲಿ ನಿಂತು ಆದಿ ಬ್ರದರ್ ನನ್ನ ಗೈಡ್ ಮಾಡ್ತಿದ್ದಾರೆ. ಅವ್ರ ಮುಂದೆನೂ ನೀನ್ ನಾಟಕ ಮಾಡಿ ಅವರು ನನ್ನಿಂದ ದೂರ ಆಗೋ ತರ ಮಾಡ್ಬೇಡ ಪ್ಲೀಸ್. ತಾಂಡವ್ರೆ, ನನ್ನನ್ನೇನ್ ನಿಮ್ಗಳ ತರ ಅಂತ ಅನ್ಕೊಂಡಿದೀರಾ? ಇನ್ನೊಬ್ರು ಮನೇನ ಹಾಳು ಮಾಡಕ್ಕೆ ನನಗದ್ರ ಅವಶ್ಯಕತೆ ಇಲ್ಲ. ಕಿಶನ್, ಅಪ್ಪ ಪೂಜೆಯಲ್ಲಿ? ಪೂಜಾ ಅಂದ್ಲು ನೀವು ಊಟ ಮಾಡ್ತೀರಿ ಬಂದು ಜಾಯ್ನ್ ಆಗ್ತೀನಿ ಅಂತ. ಅಪ್ಪ ನಾಳೆ ಎಲ್ಲ ಹೋಗ್ಬೇಕಂತೆ, ಅದಕ್ಕೆ ಊಟ ಮಾಡಿ ಮಲಗ್ಬಿಟ್ರು. ಹೌದಾ, ಸರಿ, ಓಕೆ. ಅಣ್ಣ, ನೀನ್ ಹೋಗಿದ ಕೆಲಸ ಏನಾಯ್ತಣ್ಣ? ಭಾಗ್ಯ ಎಲ್ಲಾನು ಸಾರ್ಟ್ ಆಯ್ತು ಕಿಶನ್. ಇದರಲ್ಲಿ ಭಾಗ್ಯ ಅವ್ರ ತಪ್ಪೇನೂ ಇಲ್ಲ. ಮತ್ತೆ ನಿನ್ ಕೊಲಿಗ್ ಬಂದಿದ್ರಲ್ಲ, ಅವ್ರ ತಪ್ಪ? ಹಾ ಕಿಶನ್, ಅವರು ಏನು ಬೇಕು ಅಂತ ಮಾಡಿದ್ದಲ್ಲ, ಹೀಟ್ ಆಫ್ ದಿ ಮೂಮೆಂಟ್ ಆಗಿದೆ ಅಷ್ಟೇ. ಇಲ್ಲ ಬ್ರೋ, ಹಾಗೆಲ್ಲ ಏನೂ ಇಲ್ಲ. ನೀನ್ ಆ ಭಾಗ್ಯನ ಡಿಫೆಂಡ್ ಮಾಡಕ್ ಇದನ್ನೆಲ್ಲ ಹೇಳ್ತಿದೆ ಅಂತ ತುಂಬಾ ಚೆನ್ನಾಗಿ ಗೊತ್ತು. ನಾನೇ ನನ್ನ ಕಣ್ಣಾರೆ ನೋಡಿದೀನಿ ಅವತ್ತು ಏನಾಗಿದೆ ಅಂತ. ಆ ಭಾಗ್ಯಂದ ಮಿಸ್ಟೇಕ್. ಕನಿಕಾ ಪ್ಲೀಸ್, ಸುಮ್ಮನೆ ಏನೇನೋ ಮಾತಾಡ್ಬೇಡ. ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡು ಅನ್ನೋ ಮಾತಿದೆ, ಗೊತ್ತಿದೆ ತಾನೆ? ಇದು ಹಾಗೇನೆ. ನೀನ್ ನೋಡದೆ ಇರೋದು ಅಲ್ಲಿ ಬೇರೆ ಏನೋ ಆಗಿರುತ್ತೆ ಅಷ್ಟೆ. ಸುಮ್ಮನೆ ನಿನ್ನ ಮೂಗಿನ ನೇರಕ್ಕೆ ಮಾತಾಡೋದಲ್ಲ. ಬಾ ಪೂಜಾ, ಬಾ ಬಾ ಕೂತ್ಕೊ. ಬಾ. ಪೂಜಾ, ಏನ್ ನಿಧಾನಕ್ಕೆ ಊಟ ಮಾಡ್ತಾ ಇದೆಯಾ? ಊಟ ಸೇರ್ತಿಲ್ವಾ? ಅಯ್ಯೋ ಹಾಗೇನಿಲ್ಲ ಬಾವ, ಆರಾಮಾಗಿ ಊಟ ಮಾಡ್ತಿದ್ದೀನಿ. ನಾನೇನೋ ಭಾಗ್ಯ ಅವ್ರ ಕೈ ರುಚಿ ತಿಂದು ನಮ್ಮನೆ ಊಟ ಇಡಿಸ್ತಿಲ್ವೇನೋ ಅನ್ಕೊಂಡೆ. ಭಾಗ್ಯ ಅವ್ರು ಬೇರೆ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರಲ್ವಾ, ಅದಕ್ಕೆ. ಭಾವ, ನೀವ್ ಯಾವಾಗ ಅಕ್ಕನ ಕೈ ರುಚಿ ಟೇಸ್ಟ್ ಮಾಡಿದ್ರಿ?
ಇವತ್ತು ಮಾಡಿದೆ ಪೂಜಾ. ನಿಮ್ಮ ಮನೆಗೆ ಹೋಗಿದ್ನಲ್ಲ ಇವತ್ತು, ನಿಮ್ಮ ಅತ್ತೆ ಮಾವ ತಿಂಡಿ ತಿನ್ಕೊಂಡೆ ಹೋಗ್ಬೇಕು ಅಂತ ಫೋರ್ಸ್ ಮಾಡಿದ್ರು. ನಾನು ತಿಂಡಿ ಕೂತ್ಕೊಂಡೆ. ಭಾಗ್ಯ ಅವ್ರು ಒಂದು ಸ್ವೀಟ್ ಮಾಡಿದ್ರು ಪೂಜಾ. ಯಾವುದು? ಬಾಗಿ ಬಾತಾ? ಎಸ್ ಪೂಜಾ, ನಿನ್ಗೆ ಗೊತ್ತಾಯ್ತು? ಒಂದ್ ಸ್ವೀಟ್ ತಿಂದೆ ಅಂತ ಖುಷಿಯಾಗಿ ಹೇಳಿದ್ರಲ್ವಾ, ಅವಾಗ್ಲೇ ಗೊತ್ತಾಯ್ತು ಅದು ಬಾಗಿ ಬಾತ್ ಅಂತ. ಅಕ್ಕ ಆಕ್ಚುಲಿ ಎಲ್ಲಾ ಸ್ವೀಟ್ಸ್ನು ತುಂಬಾ ಚೆನ್ನಾಗಿ ಮಾಡ್ತಾಳೆ, ಆದ್ರೆ ಬಾಗಿ ಬಾತ್ ಮಾತ್ರ ಸೂಪರ್ ಆಗಿ ಮಾಡ್ತಾಳೆ. ಅದಕ್ಕೇನು ಹೆಸರಿಡ್ಬೇಕು ಅಂತ ಗೊತ್ತಾಗ್ದೆ ಮಾವನೇ ಬಾಗಿ ಬಾತ್ ಅಂತ ಹೆಸರಿಟ್ಟಿದ್ದು. ಏನೇ ಹೇಳು ಪೂಜಾ, ಆ ಸ್ವೀಟ್ ಮಾತ್ರ ನೆಕ್ಸ್ಟ್ ಲೆವೆಲ್. ಪೂಜಾ, ಅಣ್ಣ ಹೊಗಳ್ತಾ ಇರೋದು ನೋಡಿದ್ರೆ ನನ್ನ ಬಾಯಿలో ನೀರು ಬರ್ತಾ ಇದೆ. ನೆಕ್ಸ್ಟ್ ಟೈಮ್ ಮಾಡ್ಕೊಬರಕ್ಕಿಲ್ಲ? ಹೌದು ಪೂಜಾ, ಇವತ್ತಿಂದ ನನ್ನ ಫೇವ್ರೆಟ್ ಫುಡ್ ಲಿಸ್ಟ್ಗೆ ಅದು ಸೇರ್ಕೊಳ್ಳುತ್ತೆ. ಭಾವ, ನೀವ್ ಇಷ್ಟೊಂದು ಹೊಗಳ್ತಾ ಇದ್ದೀರಾ ಅಂದ್ರೆ ನಾಳೆನೆ ಮಾಡ್ಕೊಂಬರಕ್ ಹೇಳ್ತೀನಿ. ಅಯ್ಯೋ ಬೇಡ ಪೂಜಾ, ಸುಮ್ಮನೆ ನಿಮ್ಮ ಅಕ್ಕನಿಗೆ ಯಾಕೆ ಕಷ್ಟ? ಅಯ್ಯೋ ಆ ಥರ ಎಲ್ಲ ಏನೂ ಇಲ್ಲ ಭಾವ. ನನ್ನ ಬರ್ಡೇನ ಅಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದೀರಾ, ಅದಕ್ಕೆ ನನ್ನ ಕಡೆಯಿಂದ ಒಂದು ಸಣ್ಣ ರಿಟರ್ನ್ ಗಿಫ್ಟ್. ಭಾವ, ನೀವೇನು ಹೇಳಕ್ ಬರಬೇಡಿ, ಅಕ್ಕಂಗೆ ಈಗಲೇ ಫೋನ್ ಮಾಡಿ ಹೇಳ್ತೀನಿ. ನೀವೆಲ್ಲ ನಾಳೆನೇ ಸ್ವೀಟ್ ತಿನ್ಬೋದು. ಸೂಪರ್ ಪೂಜಾ, ಇದ್ರೆ ನಿನ್ನಂತ ಹೆಂಡ್ತಿರ್ಬೇಕು ನೋಡಿ. ಓಹೋ ರಜಾ, ಊಟ ಮಾಡು. ನಿಂತಿನಮ್ಮ. ಏನ್ ಹೇಳಿದ್ದೆ ಮೊನ್ನೆ ನಿನ್ಗೆ? ಕನ್ನಡದಲ್ಲಿ ತಪ್ಪೇ ಮಾಡ್ಬಾರ್ದು ಅಂತ ಹೇಳಿದ್ನ ಇಲ್ವಾ? ಏನಾದ್ ಬರ್ದಿರೋದು? ಕೆಲವರು ಕೆಲವರು. ಅಮ್ಮ ಸಾರಿ ಅಮ್ಮ. ಸರಿ ಬರಿ, ಅದನ್ನ ಸರಿ ಮಾಡೋದನ್ನ. ನೀನೇನೇ ಮಾಡ್ತಿದ್ಯಾ ಬಂಗಾರಿ? ಆಗ್ಲಿಂದ ಫೋನ್ ಅಲ್ಲೇ ಇದ್ಯಾ? ನನ್ ಫ್ರೆಂಡ್ ಹತ್ರ ಅಸೈನ್ಮೆಂಟ್ ಬಗ್ಗೆ ಏನೋ ಕೇಳ್ತಿದ್ದೆ. ಯಾವಾಗ ಕೇಳಿದ್ರೆ ಇದೊಂದು ಹೇಳ್ಬಿಡ್ತಾಳೆ. ಬರಿಯೋ ನೀನು. ಏನ್ ನಡೀತಿದ್ಯಮ್ಮ? ಅಯ್ಯೋ, ಈ ಗುಂಡಣ್ಣನ್ ಹೋಮ್ವರ್ಕ್ ಮಾಡ್ಸೋ ಅಷ್ಟರಲ್ಲಿ ಅತ್ತೆ ಸಾಕಾಗೋಗುತ್ತೆ. ಇವ್ನ್ ಹೋಮ್ವರ್ಕ್ ಮಾಡ್ಸೋ ಬದಲು ನಾನ್ 4 ಸಲ ಮನೆ ಕೆಲಸ ಮಾಡ್ಬೋದು. ಯಾಕೋ ಗುಂಡಣ್ಣ, ನಿಮ್ಮಮ್ಮನ್ ಮತ್ತೆ ಗೋಳೆ ಇಟ್ಕೊಳಕ್ ಶುರು ಮಾಡಿದೀಯ ನೀನು? ಅಯ್ಯೋ ಹಾಗೇನಿಲ್ಲ ಅಜ್ಜಿ. ನೋಡು ಪುಟ್ಟ, ಚೆನ್ನಾಗ್ ಓದ್ಬೇಕು, ಗುಂಡಿಗ್ ಬರಿಬೇಕು, ಒಳ್ಳೆ ಮಾರ್ಕಸ್ ತೆಗಿಬೇಕು ನೀನು. ಓಕೆ ಅಜ್ಜಿ. ಬಂಗಾರಿ, ನಿಂಗೂ ಸೇರ್ಸಿ ಹೇಳ್ತಾ ಇರೋದು ನಾನು. ನಾನು ಅದನ್ನ ಆಲ್ರೆಡಿ ಪ್ರೂವ್ ಮಾಡಿದಿನಲ್ಲ ಅಜ್ಜಿ. ಈ ಸತಿ ಕ್ಲಾಸ್ ಟೆಸ್ಟ್ ಅಲ್ಲೂ ನಾನೇ ಫಸ್ಟ್. ಹಾಗಂತ ಅದನ್ನ ತಲೆಗೇರ್ಬಾರ್ದು. ಸರಿ, ನೀವಿಬ್ರು ದೊಡ್ಡವರಾದ್ಮೇಲೆ ಏನಾಗ್ಬೇಕು ಅಂತಿದ್ದೀರಾ? ಅಜ್ಜಿ, ನಾನ್ ಟ್ರಾವೆಲ್ ಬ್ಲಾಗರ್ ಆಗ್ತೀನಿ. ಏನಂದ್ರೆ ತಾರೆಲ್ಲೂ? ಅಜ್ಜಿ, ಟ್ರಾವೆಲ್ ಬ್ಲಾಗರ್ ಅಂದ್ರೆ ಹೊಸ ಹೊಸ ಜಾಗಕ್ಕೆ ಹೋಗಿ ಅಲ್ಲಿ ಸ್ಪೆಷಾಲಿಟಿ ಏನು, ಅಲ್ಲಿ ಜನರು ಏನ್ ತಿಂತಾರೆ, ಹಾಗೆ ಹೇಗೆ ಲೈಫ್ ನ ಲೀಡ್ ಮಾಡ್ತಾರೆ ಅಂತ ಎಲ್ಲ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದು. ತಲಹರಟೆ ಯಾಕೆ ಮಾತಾಡ್ತೀಯ? ನಾ ಕೇಳಿದ್ದು ಏನ್ ಕೆಲ್ಸ ಮಾಡ್ತೀಯ ದೊಡ್ಡವನಾದ್ಮೇಲೆ ಅಂತ. ಅಜ್ಜಿ, ಅದ್ ಕೆಲ್ಸನೇ, ಅದ್ರಿಂದ ಒಳ್ಳೆ ದುಡ್ಡು ಮಾಡ್ಬೋದು. ಏನ್ ಕೆಲ್ಸವೋ ಏನೋ. ತನ್ವಿ, ನೀನೇನಾಗ್ಬೇಕು ಅಂತಿದ್ಯಾ? ಅಜ್ಜಿ, ನಾನು ಅಮೆರಿಕಾಗ ಹೋಗಿ ಒಂದ್ ದೊಡ್ಡ ಕಂಪ್ನಿಯಲ್ಲಿ ಕೆಲ್ಸಕ್ಕೆ ಸೇರ್ಕೋಬೇಕು ಅಂತಿದ್ದೀನಿ. ಅಯ್ಯೋ ರಾಮ, ಇವ್ನ್ ನೋಡಿದ್ರೆ ಊರೂರ್ ಸುತ್ತೀನಿ ಅಂತಾನೆ, ನೀ ನೋಡಿದ್ರೆ ಅಮೆರಿಕಾಗ್ ಹೊಟ್ಟೋಗ್ತೀನಿ ಅಂತಿದೀಯಾ. ನೀವಿಬ್ರು ದೂರ ಆದ್ರೆ ಪಾಪ ನಿಮ್ಮಮ್ಮನ್ ನೋಡ್ಕೊಳ್ಳೋರು ಯಾರು? ನೀವು ಅಜ್ಜಿ. ಅಮ್ಮನ್ ನೋಡ್ಕೊಳಕ್ಕೆ ಯಾರು ಇರ್ಬೇಕಂತ ಇಲ್ಲ, ಅಮ್ಮ ಒಬ್ಳೆ ಹ್ಯಾಂಡಲ್ ಮಾಡ್ತಾರೆ. ನಮ್ಮಮ್ಮ ಸ್ಟ್ರಾಂಗು ಅಲ್ವಾ ಅಮ್ಮ? ನೋಡಿದ್ರ ಅತ್ತೆ ಮಕ್ಳನ್ನ ಎಷ್ಟು ದೊಡ್ಡ ದೊಡ್ಡ ಕನಸುಗಳನ್ನ ಕಟ್ಕೊಂಡಿದಾರಲ್ವಾ? ಅಲ್ಲ, ಮಕ್ಕಳು ನೋಡಿದ್ರೆ ಅದೇನೇನೋ ಮಾಡ್ಬೇಕು ಅಂತ ಇದ್ದಾರೆ. ಅಮ್ಮ ಒಬ್ಳೆ ಆಗಿದ್ರು ಪರವಾಗಿಲ್ಲ, ಅವಳು ಎಲ್ಲಾನು ಸಂಭಾಳಿಸ್ತಾಳೆ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಹೀಗೆ ಹೋದ್ರೆ ಸರಿ ಆಗಲ್ಲ. ಭಾಗ್ಯ ಯಾವುದೇ ಕಾರಣಕ್ಕೂ ಒಬ್ಳೆ ಆಗಿರಬಾರ್ದು. ಅವಳ ಜೊತೆ ಅವಳ ಕಷ್ಟ ಸುಖದಲ್ಲಿ ನಿಲ್ಲೋರು
ಯಾರಾದರೂ ಒಬ್ರು ಬೇಕು. ನಿಜನ ಕನಿಕಾ, ಹಾಗೆಲ್ಲ ಮಾಡಿದ್ಯಾ? ಹ್ಞೂ ಅತ್ತೆ, ಭಾಗ್ಯ ಏನಾದರೂ ಒಳಗಡೆ ಬಂದರೆ ನೀನು ಕೆಲಸ ಕಳ್ಕೊಳ್ತೀಯ ಅಂತ ಅವನು ವಾರ್ನ್ ಮಾಡಿದ್ದೆ. ಪಾಪ ಭಾಗ್ಯ ಒಳಗಡೆ ಬರೋಕ್ಕೆ ತುಂಬ ಟ್ರೈ ಮಾಡಿದ್ರು, ಆದರೆ ಆಗಲಿಲ್ಲ. ಒಳ್ಳೇದೇ ಆಯ್ತು ಕನಿಕಾ. ಭಾಗ್ಯ ಏನಾದರೂ ಒಳಗಡೆ ಬಂದು ಸ್ವೀಟ್ ಕೊಟ್ಟಿದ್ದಿದ್ರೆ ಅವಳ ಕೈ ರುಚಿ ಹಾಗೆ ಹೀಗೆ ಅಂತ ಹೇಳಿ ಅಣ್ಣನೂ ಆದಿನೂ ಇಬ್ರು ಅವಳನ್ನ ಹೊಗಳಿ ಅತ್ತ ಕೇಳಿಸ್ಬಿಡ್ತಿದ್ರು. ಕನ್ನಿಕಾ ಮೀನಾಕ್ಷಿ, ಅದೇನು ಗುಟ್ಟಾಗಿ ಮಾತಾಡ್ತಿದ್ದೀರಲ್ಲ, ನನಗೂ ಹೇಳಿ, ನಾನು ಜಾಯಿನ್ ಆಗ್ತೀನಿ. ಏನಿಲ್ಲ ಡ್ಯಾಡ್, ನಾನು ನೇಲ್ ಪೇಂಟ್ ಎಲ್ಲಿ ಮಾಡಿಸ್ತೆ ಅಂತ ಅತ್ತೆ ಕೇಳ್ತಿದ್ರು, ಎಷ್ಟಾಯ್ತು ಅಂತ ಅದನ್ನೇ ಹೇಳ್ತಿದ್ದೆ ಅಷ್ಟೇ. ಓ ಸರಿ ಸರಿ ಆಯ್ತಮ್ಮ. ಅಪ್ಪ ಅಪ್ಪ ಬರೋ ಮನ ಬಂದ್ಯಾ? ಏನೋ ಇದು ಇಷ್ಟೊಂದು ಗಿಫ್ಟು? ಅಪ್ಪ, ಒಂದು ಖುಷಿಯಾದ ವಿಷಯ ಇದೆ, ಅದಕ್ಕೆ ಎಲ್ರಿಗೂ ಗಿಫ್ಟ್ ತಂದಿದ್ದೀನಿ. ಏನಪ್ಪ ಅದು? ಎಲ್ರು ಬರ್ಲಿ ಹೇಳ್ತೀನಿ. ಕಿಶನ್, ಪೂಜಾ, ಮಹಿತಾ. ಬ್ರೋ, ಮಹಿತಾ ಸಿಸ್ಟರ್ ಹೇಳ್ಬೇಕಂದ್ರೆ ಇನ್ನೂ ಸ್ವಲ್ಪ ದಿನ ವೇಟ್ ಮಾಡ್ಬೇಕಾಗತ್ತಷ್ಟೇ. ಅಯ್ಯೋ, ಬಿಸ್ನೆಸ್ ಮೀಟಿಂಗ್ ಹೋಗಿದ್ದಾಳೆ, ಮರ್ತೇ ಬಿಟ್ಟಿದ್ದೀನಿ. ಏನಣ್ಣ ಇಷ್ಟು ಖುಷಿಯಾಗಿದ್ಯಾ? ಏನ್ ಸಮಾಚಾರ? ಎಸ್ ಕಿಶನ್, ಒಂದ್ ಒಳ್ಳೆ ಖುಷಿ ವಿಷಯ ಇದೆ. ಅಲ್ಲ ಕಣ, ಅವಾಗಲಿಂದ ನೋಡ್ತಾ ಇದ್ದೀನಿ, ಒಳ್ಳೆ ವಿಷಯ ಅಂತ ಹೇಳ್ತಾ ಇದ್ದೀನಿ, ಅದೇನು ಅಂತ ಹೇಳು. ಹೇಳ್ತೀನಪ್ಪ, ಹೇಳ್ತೀನಿ. ವಿಷಯ ಏನು ಅಂದ್ರೆ, ಇವತ್ತು ಒಂದು ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಮೀಟಿಂಗ್ ಇತ್ತು ಅಂತ ಹೇಳಿದ್ನಲ್ಲ, ಆ ಪ್ರಾಜೆಕ್ಟ್ ಶೇರ್ಸ್ಗೆ US ಕ್ಲೈಂಟ್ ಒಪ್ಕೊಂಡಿದ್ದಾರೆ. ನಾನು ನನ್ನ ಪಾರ್ಟ್ನರ್ ಯಾವ ಬಡ್ಜೆಟ್ಗೆ ಅನ್ಕೊಂಡಿದ್ವೋ ಅದಕ್ಕಿಂತ 2 times ಜಾಸ್ತಿ ಬಡ್ಜೆಟ್ಗೆ ಪ್ರಾಜೆಕ್ಟ್ ಓಕೆ ಆಗಿದೆ. ಥ್ಯಾಂಕ್ ಯು ಎವ್ರಿಬಡಿ. ಇದೇ ಖುಷಿಲಿ ಎಲ್ರಿಗೂ ಗಿಫ್ಟ್. ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ಸ್ ಭಾವ. ಅದೇ ತುಂಬಾ ಚೆನ್ನಾಗಿದೆ ಕಣ ಗಿಫ್ಟ್. ನಿನ್ನ ಪ್ರಾಜೆಕ್ಟ್ ಸಕ್ಸಸ್ ಆಗ್ಲಿತ್ತು. ಥ್ಯಾಂಕ್ಸ್ ಅಪ್ಪ. ಪೂಜಾ, ಇವತ್ತು ಈ ಪ್ರಾಜೆಕ್ಟ್ ಅಲ್ಲಿ ನೀನ್ ಖುಷಿ ಪಡುವಂತ ವಿಷಯ ಇನ್ನೊಂದಿದೆ. ಹಾ ಬಾಬಾ, ನೀವು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಾ ಅಂತ ನನಗೆ ತುಂಬಾ ಚೆನ್ನಾಗ್ ಗೊತ್ತು. ಅಕ್ಕ ಎಲ್ಲ ಹೇಳಿದಾಳೆ. ಓಹೋ, ಅಷ್ಟು ಬೇಗ ವಿಷಯ ರೀಚ್ ಆಯ್ತಾ? ತುಂಬಾ ಫಾಸ್ಟ್ ಇದ್ದೀರಾ ಅಕ್ಕ ತಂಗಿರಿಬ್ರು. ಅಲ್ಲ, ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಾ ಇಬ್ರು? ಇಬ್ರಿಗೆ ಗೊತ್ತಿದ್ರೆ ಸಾಕ, ನಮ್ಗೆ ಯಾರಿಗೂ ಗೊತ್ತಾಗದ್ ಬೇಡವಾ? ಹೇಳ್ತೀನಿ. ಇವತ್ತು ಈ ಪ್ರಾಜೆಕ್ಟ್ ಓಕೆ ಆಗೋದಕ್ಕೆ ನಂದು ನನ್ನ ಪಾರ್ಟ್ನರ್ದು ಎಷ್ಟು ದೊಡ್ಡ ಕಾಂಟ್ರಿಬ್ಯೂಷನ್ ಇದೆಯೋ ಅಷ್ಟೇ ದೊಡ್ಡ ಕಾಂಟ್ರಿಬ್ಯೂಷನ್ ಇನ್ನೊಬ್ಬ ಪರ್ಸನ್ ಇದೆ. ಇನ್ನೊಬ್ರ ಪಾತ್ರ ಇದೆಯಾ? ಯಾರಾದಿ ಅದು? ಪೂಜನಕ್ಕ ಭಾಗ್ಯ ಅವ್ರು.